ಎಲ್ರಿಗೂ ನಮಸ್ಕಾರ. ನಾನು ಯಾವಾಗಲೂ ಒಂದನ್ನು ಭಾಳ ಸ್ಟ್ರಾಂಗಾಗಿ ನಂಬ್ತೀನಿ. ಸಿನಿಮಾ ಕತೆಗಳು ಸೌಂಡ್ ಮಾಡಬೇಕೇ ಹೊರತು ಸಿನಿಮಾದ ಹಿಂದಿನ ಕತೆಗಳು ಸಿನಿಮಾದವ್ರ ಕತೆಗಳು ಸೌಂಡ್ ಮಾಡಬಾರ್ದು ಅಂತ. ಅನ್ಫಾರ್ಚುನೇಟ್ಲಿ ಇವತ್ತು ಆ ಥರದೊಂದು ಇನ್ಸಿಡೆಂಟ್ ಆಯಿತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದ್ಯಾಟ್. ಅದ್ರ ಬಗ್ಗೆ ವಿವರವಾಗಿ ಮಾತಾಡೋಣ. ಅದನ್ನು ಹೊರತುಪಡಿಸಿದ್ರೆ ನಿಮ್ಗೆಲ್ರಿಗೂ ಟ್ರೇಲರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದು ಒಂದು ಕರಾವಳಿಯ ಬಹಳ ಹಳೆಯ ಇತಿಹಾಸ ಇರುವಂಥ ಜಾನಪದ, ನೂರಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಒಂದು ಕಂಬಳ ಅನ್ನುವ ಒಂದು ಗ್ರಾಮೀಣ ಕ್ರೀಡೆಯ ಮೇಲೆ ಮಾಡಿರುವಂಥ ಒಂದು ಕತೆ. ಸೊ ಹಾಗಾಗಿ ತುಂಬ ಜನ ಪ್ರಯತ್ನ ಪಟ್ಟಿದ್ದಾರೆ. ರೂರಲ್ ಸ್ಪೋರ್ಟ್ಸ್ ಮೇಲೆ, ಕಂಬಳದ ಮೇಲೆ ಕತೆ ಮಾಡಬೇಕು, ಸಿನಿಮಾ ಮಾಡಬೇಕು ಅಂತ ತುಂಬ ಜನ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಇದೆಲ್ಲದಕ್ಕಿಂತ ಬೇರೆಯದಾದ ಒಂದು ಸಿನಿಮಾ ಅಂತ ನಾನು ನಂಬ್ತೀನಿ. ಇದಕ್ಕೆ ಸಿಕ್ಕಾಪಟ್ಟೆ ಜನರ ಶ್ರಮ ಇದೆ. ನಾನೊಬ್ಬ ಅಥವಾ ನಿರ್ಮಾಣ ಸಂಸ್ಥೆ ಒಂದರಿಂದ ಆಗೋದಿಲ್ಲ. ಸಿಕ್ಕಾಪಟ್ಟೆ ಜನರ ಶ್ರಮ ಇದೆ. ಕಲಾವಿದರು ಕೆಲಸ ಮಾಡಿದ್ದಾರೆ, ಕಾರ್ಮಿಕರು ಕೆಲಸ ಮಾಡಿದ್ದಾರೆ, ಟೆಕ್ನಿಷಿಯನ್ಗಳು ಕೆಲಸ ಮಾಡಿದ್ದಾರೆ. ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ವಿಲ್ ಟೇಕ್ ದ ಮೀಡಿಯಾ ಕ್ವೆಶನ್ಸ್, ಐ ಗೆಸ್. ಎಸ್ ಸರ್, ಆಲ್ಸೋ ಬಿಫೋರ್ ಟೇಕಿಂಗ್ ದ ಮೀಡಿಯಾ ಕ್ವೆಶನ್ಸ್, ಟ್ರೈಲರ್ ಅಲ್ಲಿ ಬಹಳ ಬೈದ್ರು ಕೂಡ ತುಂಬಾ ಇಷ್ಟ ಆಗುವಂತಹ ಪಾತ್ರ ನಮ್ಮ ಜಿಜಿ ಅವ್ರದ್ದು. ಅವ್ರಿಗೂ ಕೂಡ ಹಾರ್ಟಿ ವೆಲ್ಕಮ್. ಜಿಜಿಯನ್ನ ನೀವೆಲ್ಲರೂ ಕಿರುತೆರೆಯಲ್ಲಿ ನೋಡಿದಿರಾ, ಮೆಚ್ಚಿದ್ದೀರಾ, ಅವ್ರಿಗೆ ವೆಲ್ಕಮ್. ಹಾಗೇನೆ ಅರ್ಜುನ್ ಗೌಡ ಅವರಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಅಂಡ್ ವಿ ಹ್ಯಾವ್ ಶಿಥಿಲ್ ಪೂಜಾರಿ ಅವರು, ಅವ್ರಿಗೂ ಕೂಡ ಹಾರ್ಟಿ ವೆಲ್ಕಮ್. ಓಕೆ, ಸೊ ನಮ್ಮ ನಿರ್ದೇಶಕರು ಹೇಳಿದ ಹಾಗೆ ದ ಎಂಟೈರ್ ಇಲ್ಲಿ ಅದೇ ಈಗ ಗಲಾಟೆ ಆಗಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ, ಈಗ ಅಭಿಮಾನಿಗಳಿಗೆ ಇದ್ರ ಬಗ್ಗೆ ಗಮನಕ್ಕಿರ್ಲಿಲ್ವಾ? ಪ್ರಜ್ವಲ್ ಅವ್ರಿಗೆ ಇದ್ರ ಬಗ್ಗೆ ಗಮನಕ್ಕಿತ್ತ? ಪ್ರಜ್ವಲ್ ಅವರು ಯಾಕೆ ಕಾರ್ಯಕ್ರಮಕ್ಕೆ ಬರ್ಲಿಲ್ಲ ಅನ್ನುವಂಥದ್ದು ಸರ್ ಪ್ರಮುಖ. ನಿನ್ನೆ ರಾತ್ರಿವರೆಗೂ ಬರ್ತೀವಿ ಅಂತ ಹೇಳಿದ್ರು. ಅವರ ಅಭಿಮಾನಿಗಳು ಒಂದು 100 ಜನ ಬರ್ತಾರೆ ಅಂತಾನು ಇನ್ಫಾರ್ಮ್ ಮಾಡಿದ್ರು. ಅವ್ರಗಳಿಗೆ ಪಾಸು, ಅವ್ರುಗಳು ಬರೋದಕ್ಕೆ ವ್ಯವಸ್ಥೆನೂ ಆಗಿತ್ತು. ಆಮೇಲೆ ಇಲ್ಲಿ ಬಂದಿರೋರು ಅಭಿಮಾನಿಗಳು ಅಂತ ಯಾರ್ಯಾರು ಹೇಳ್ತಾ ಇದ್ದಾರಲ್ಲ, ಅವರೆಲ್ಲರೂ ನನಗೂ ಗೊತ್ತಿರೋ ಹುಡುಗರೆ, ನನ್ನ ಸ್ನೇಹಿತರೆ. ನಮ್ಮ ಅಭಿ ಅಂತ ಇಲ್ಲೊಬ್ಬ ಹುಡುಗ ಮಾತಾಡ್ತಿದ್ನಲ್ಲ, ಅವನು ಪ್ರಜ್ವಲ್ ಅವ್ರ ಅಸಿಸ್ಟೆಂಟು. ಆಮೇಲೆ ಇನ್ನೊಬ್ರು ನಮ್ಮ ದೇವು, ಇವರೆಲ್ಲ ನಮ್ಮ ಆತ್ಮೀಯ ಹುಡುಗರೆ, ಪ್ರಜ್ವಲ್ ಅವ್ರ ಜೊತೆಗೆ ಇರೋರು ಇವರು. ಸೊ ಅವ್ರು ಯಾಕೆ ಸಡನ್ ಆಗಿ ಬರಬಾರ್ದು ಅಂತ ಡಿಸೈಡ್ ಮಾಡಿದ್ರು ಅಂತ ನಂಗೆ ಪ್ರಾಮಾಣಿಕವಾಗಿ ಗೊತ್ತಿಲ್ಲ. ಅವ್ರದ್ದೊಂದು ಸಣ್ಣ ಡಬ್ಬಿಂಗ್ ಇಶ್ಯೂ ಒಂದಿತ್ತು. ಅವ್ರ ವಾಯ್ಸು ಸೂಟ್ ಆಗತ್ತಾ ಆಗಲ್ವಾ? ಯಾಕಂದ್ರೆ ಮಂಗಳೂರು ಥರದ ಭಾಷೆ ಆಗಿರೋದ್ರಿಂದ 100% ಸೂಟ್ ಆಗಬಹುದಾ ಆಗಲ್ವಾ? ಇನ್ನೂ ಸ್ಪೇಸ್ ಇದೆ, ಇನ್ನೂ ಡಬ್ಬಿಂಗ್ ಮಾಡಬೇಕು ನಾವು ಅಂತಾನೆ ಇದ್ದೀವಿ. ಇನ್ನೂ ನಮ್ಮ ಡಬ್ಬಿಂಗ್ ಸ್ಟುಡಿಯೋನ ಬ್ಲಾಕ್ ಮಾಡು ಇಟ್ಟಿದ್ದೀವಿ. ಇನ್ನು 24ಕ್ಕೆ ರಿಲೀಸ್ ಇರೋದ್ರಿಂದ ಒಂದ್ಸತಿ ಎಫರ್ಟ್ ಹಾಕ್ಬಹುದು, ಚೆನ್ನಾಗಿ ಬಂದ್ರೆ ಅದನ್ನ ಇಟ್ಕೊಳ್ಳೋಣ ಅಂತ ಅನ್ನೋದು ಒಂದು ಥಾಟ್ ಇದೆ. ಆದ್ರೆ ಸಡನ್ ಆಗಿ ಈ ಥರದ್ದು ಇವರೆಲ್ಲ ಗೊತ್ತಿರೋರೆ. ಆಮೇಲೆ ಇವ್ರು ಯಾರು ಬೇರೆಯವ್ರಲ್ಲ, ಇವ್ರು ಯಾರು ನಮ್ಗೆ ಗೊತ್ತಿಲ್ಲದೆ ಇರೋರಲ್ಲ, ಎಲ್ಲಿಂದನೋ ಉದ್ಭವ ಆಗಿರೋರಲ್ಲ. ಗೊತ್ತಿರೋರೇನೆ ಈ ತರ ಬಂದು ಮಾಡೋದಕ್ಕೆ ಕಾರಣ ಏನು ಅಂತ ನಂಗೆ ನಿಜವಾಗ್ಲೂ ಸರ್, ಈಗ ಸಿನಿಮಾ ನೀವು ಆರಂಭದಲ್ಲಿ ಒಂದ್ ರೀತಿ ಕ್ಲಾರಿಟಿ ಕೊಡೋ ಪ್ರಯತ್ನ ಮಾಡಿದ್ರೆ, ಅಂದ್ರೆ ಸಿನಿಮಾದವರ ವಿಚಾರ ಸೌಂಡ್ ಮಾಡಬಾರ್ದು, ಸಿನಿಮಾ ಸೌಂಡ್ ಮಾಡಬೇಕು ಅನ್ನುವಂಥದ್ದು. ಈ ಕನ್ನಡ ಸಿನಿಮಾ ಇಂಡಸ್ಟ್ರಿ ಈ ಪರಿಸ್ಥಿತಿಯಲ್ಲಿ ಈ ರೀತಿಯ ಗೊಂದಲ ಮತ್ತು ಗಲಾಟೆ ಈಗ ಚಿತ್ರತಂಡಕ್ಕೆ ಎಷ್ಟು ಜವಾಬ್ದಾರಿ ಆಗಿದೆ? ಯಾಕಂತಂದ್ರೆ ಅವರ ಅಭಿಮಾನಿಗಳೇ ಮಾಡ್ತಾ ಇರುವಂತದ್ದು, ಮತ್ತೆ ಕಾರ್ಯಕ್ರಮಕ್ಕೂ ಮುಂಚೆನೆ ಅವ್ರಿಗೆ ಗಮನಕ್ಕಿರ್ಲಿಲ್ವಾ, ಹೇಗೆ ಅನ್ನುವಂಥದ್ದು ಸರ್? ಅಲ್ಲ, ಖಂಡಿತವಾಗ್ಲೂ ಇರ್ಲಿಲ್ಲ. ಯಾಕಂದ್ರೆ ಅವರೆಲ್ಲ ಫಂಕ್ಷನ್ ಅಟೆಂಡ್ ಮಾಡಕ್ಕೆ ಅಂತ ಬಂದವರು. ಅವರೆಲ್ಲರೂ ಈ ಟ್ರೈಲರ್ನ ಎಂಜಾಯ್ ಮಾಡಬೇಕು ಅಥವಾ ಈ ತರದೊಂದು ಸಮಾರಂಭನ ಸೆಲೆಬ್ರೇಟ್ ಮಾಡಬೇಕು ಅಂತ ಬಂದವರು. ಆಮೇಲೆ ನಾವು ಪ್ರತಿ ಸಲನೂ ಹೇಳ್ಕೊಂಡ್ ಬಂದಿದೀವಿ, ನೋಡಿ ಇದು ಸಿನಿಮಾ ಟೈಟಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದು ಪ್ರಜ್ವಲ್ ಅವ್ರದೇ ಸಿನಿಮಾ. ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅಂತ ಹೆಸರಿದೆ ಬಿಟ್ರೆ 25, 30, 40 ವರ್ಷದಿಂದ ಕೆಲಸ ಮಾಡಿರೋ ಶ್ರೀಧರ್ ಸರ್ ಹೆಸರಿಲ್ಲ, ಮಿತ್ರ ಸರ್ ಹೆಸರಿಲ್ಲ, ರಾಜ್ ಶೆಟ್ಟರ್ ಹೆಸರಿಲ್ಲ. ಯಾಕೆ ಅಂತಂದ್ರೆ ಒಂದು ಪ್ರೊಟ್ಯಾಗನಿಸ್ಟ್, ಒಂದು ಕಥಾನಾಯಕ ಅಂತ ನಾವು ಪಾತ್ರಕ್ಕೆ ಆಯ್ಕೆ ಮಾಡಿ ಮುಂದಕ್ಕೆ ಹೋದ್ಮೇಲೆ ಅದೇ ತರನೇ ಟ್ರಾವೆಲ್ ಮಾಡ್ಬೇಕಾಗತ್ತೆ. ಆದ್ರೆ ಈ ತರದೊಂದು ಘಟನೆ ಮಾಡಬೇಕು ಅಂತ ಅನ್ಕೊಂಡೆ ಬಂದಾಗ ಕಾಣಿಸ್ತಿದೆ. ಅದು ಯಾಕೆ ಅಂತ ಅನ್ನೋ ಪ್ರಶ್ನೆ ನನಗೂ ಇದೆ. ನಾನು ಖಂಡಿತವಾಗ್ಲೂ ಇದು ಯಾಕೆ ಆಗಿರ್ಬೋದು ಅಂತ ಕೇಳ್ತೀನಿ. ನಮ್ಮ ಜೊತೆ ಏನೇ ಭಿನ್ನಾಭಿಪ್ರಾಯ ಇದ್ರೂ ಅದನ್ನ ಕೂತು ಮಾತಾಡೋದಕ್ಕೆ ಒಂದು ಜಾಗ ಅಂತಿರುತ್ತೆ, ಒಂದು ವೇದಿಕೆ ಅಂತಿರುತ್ತೆ. ಒಂದು ಸಮಾರಂಭಕ್ಕೆ ಬಂದು ಯಾಕೆ ಹಿಂಗ್ ಮಾಡ್ತಿದ್ದೀರಾ? ಅಭಿಮಾನಿಗಳ ಕಾಳಜಿ ನಮಗೂ ಅರ್ಥ ಆಗುತ್ತೆ. ನಾನು ಫಸ್ಟ್ ಸಿನಿಮಾ ಅಂಬರೀಷ್ ಅವ್ರ ಜೊತೆ ಮಾಡಿರೋದು. ನಾನು ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡಿದ್ದು ಅಂಬರೀಷ್ ಅವರು, ಸುದೀಪ್ ಸರ್ ಪ್ರೊಡ್ಯೂಸ್ ಮಾಡಿದ್ರು. ಸುದೀಪ್ ಸರ್ ಜೊತೆ ನಾನೊಂದು 10 ವರ್ಷ ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಇಲ್ಲಿರುವ ಪ್ರತಿ ಮೀಡಿಯಾದವರು, ಪ್ರತಿ ಮಾಧ್ಯಮ ಮಿತ್ರರು, ಪ್ರತಿ ಟೆಕ್ನಿಷಿಯನ್ಸ್ ಯಾರಿದ್ದಾರೆ ನನಗೆ 1 to 1 ಪರಿಚಯ ಇದ್ದಾರೆ. ನೀವೆಲ್ಲರೂ ನನ್ನ ಸಹಾಯಕ ನಿರ್ದೇಶಕನಿಂದ ನಿರ್ದೇಶಕನಾಗೋವರೆಗೂ, ಅಂಬಿನಿಂಗ್ ವಯಸ್ಸಾಯ್ತು ಮಾಡೋವರೆಗೂ ನನ್ನ ನೋಡಿದ್ದೀರಾ. ಆದ್ರೆ ಈ ತರದ ಘಟನೆ ನಾನು ಎಲ್ಲೂ ನೋಡಿಲ್ಲ.
ಹಾಗಾಗಿ ನನಗೂ ಒಂದು ಹೊಸ ಅನುಭವ ಇದು. ಗುರು ಅಭಿ ಒಂದ್ ನಿಮಿಷ ಇವ್ರೆ ಪ್ರೆಸ್ ಮೀಟ್ ಯಾಕಪ್ಪ? ನಿಮ್ದೇನಿದ್ರೆ ಆಮೇಲೆ ಮಾತಾಡ್ಕೊಳ್ಳಿ. ಸರ್ ಏನ್ ಗೊತ್ತಾ ಸರ್, ಪ್ರೊಡ್ಯೂಸರ್ ಸಮಸ್ಯೆ ಗುರು ಸರ್ ಕೇಳಿ ಇಲ್ಲಿ. ಪ್ರೊಡ್ಯೂಸರ್ಗಳ ಸಮಸ್ಯೆನ ನಾವು ನಿರಂತರವಾಗಿ ಅಬ್ಸರ್ವ್ ಫೋನ್ ಮಾಡ್ಕೊಂಡು ಕೇಳ್ಕೊಂತೀವಿ ಬಿಡಿ. ಸರ್ ಒಂದ್ ನಿಮಿಷ. ನೀವು ಬೇರೆ ಕಡೆ ಮಾತಾಡ್ಕೊಳ್ಳಿ. ಇದು ಪ್ರೆಸ್ ಮೀಟ್ ಕರೆದಿರೋ ಪ್ರೆಸ್ ಮೀಟ್ ಅಷ್ಟೇ ಮಾತಾಡಿ. ನಿಮ್ದು ಪ್ರಜ್ವಲ್ದ ಏನೇ ಇದ್ರು ನೀವು ಹೊರಗಡೆ ಮಾತಾಡ್ಕೊಳ್ಳಿ. ಇದು ಪ್ರೆಸ್ ಮೀಟ್, ಇದು ಮೀಡಿಯಾ ಕರೆದಿದ್ದಾರೆ, ಮೀಡಿಯಾ ಅಷ್ಟೇ ಮಾತಾಡ್ಬೇಕು. ನೀವು ಆಮೇಲೆ ಮಾತಾಡ್ಕೊಳ್ಳಿ. ನಿಮ್ಗಳ 11 ಗಂಟೆ ಮೇಲೆ ಕೊಟ್ಟಿರೋದು ಮೀಡಿಯಾಕ್ಕೆ, ನಿಮ್ಗೆ 10 ಗಂಟೆ ಮುಂಚೆ ಇತ್ತು, ನೀವು ಮಾತಾಡ್ಕೊಳ್ಳಿ. ಅಟ್ಯಾಕ್ ಕೂಡ ಒಂಥರ ಹೆಂಗಿತ್ತು ಅಂದ್ರೆ ರೌಡಿಗಳು ಅಟ್ಯಾಕ್ ಮಾಡ್ದಂಗೆ ಇತ್ತು ಸರ್. ಆಸ್ ಎ ಜರ್ನಲಿಸ್ಟ್ ಆಗಿ ಹೇಳ್ತಿದ್ದೀನಿ, ದಯವಿಟ್ಟು ಹಂಗ್ ಮಾಡಿ. ಒಂದು ಹೇಳಿ ಹೇಳಿ. ಆಲ್ರೆಡಿ ನಿಮ್ಮ ಪ್ರಶ್ನೆಗಳ ಸರ್ ನೀವು ಕೇಳಿ ಸರ್. ನಿಮ್ಮ ಪ್ರಜ್ವಲ್ದ ಅಥವಾ ನಿಮ್ಮ ಅವ್ರ ಫ್ಯಾನ್ಸ್ ಏನಿದೆ ನೀವು ಹೊರಗಡೆ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಮೀಡಿಯಾ ಪ್ಲಾಟ್ಫಾರ್ಮ್ ಇದು. ಮೀಡಿಯಾಕ್ಕಂತ ಸ್ಪೇಸ್ ಕೊಟ್ಟಿದ್ದೀರಾ, 11 ಗಂಟೆ ಮೇಲೆ ಅನ್ನೋದು ಮೀಡಿಯಾ ಕೊಟ್ಟಿದ್ದೀರಾ ಟೈಮ್. ಹೌದು ಹೌದು. ಮೀಡಿಯಾ ಇಟ್ಕೊಳ್ಳಿ, ನೀವು ಮಿಕ್ಕಿದೆಲ್ಲ ಕಳಿಸ್ಕೊಳ್ಳಿ, ಅಥವಾ ನೀವು ಸೈಲೆಂಟ್ ಆಗಿರಕ್ ಹೇಳಿ. ಇಲ್ಲ ಹೇಳೋಣ ಅವ್ರಿಗೆ ಹೇಳೋಣ. ಆಮೇಲೆ ಅವರೆಲ್ಲ ಬಿಡಿ, ನಿಮ್ದು ಅವ್ರದ್ದು ಏನಾರು ಆಮೇಲೆ ಮಾತಾಡ್ಕೊಳ್ಳಿ. ಈಗ ಮೀಡಿಯಾ ಸ್ಪೇಸ್, ಮೀಡಿಯಾ ಜೊತೆ ಕಾಂಟ್ಯಾಕ್ಟ್ ಮಾಡಿ. ಓಕೆ ಈಗ ಓಕೆ ನಡೀರಿ. ದಯವಿಟ್ಟು ಅದನ್ನ ನೇರವಾಗಿ ಹೇಳ್ಬಿಡಿ ಸರ್, ಏನೋ ಸಮಸ್ಯೆ ಈಗ ಅಂದ್ರೆ ಈ ಟೀಮ್ ಒಳಗೂ ಆಯ್ತು ಅಂತ ಹೇಳಿ. ಗುರು, ಈಗ ಪ್ರಜ್ವಲ್ ಬರ್ದೇ ಇರೋದಕ್ಕೆ ಯೂಶುವಲ್ ಆಗಿ ಪ್ರಜ್ವಲ್ ಅಂತ ಅಲ್ಲ, ಯಾವುದೇ ಹೀರೋ ಅಥವಾ ಆರ್ಟಿಸ್ಟ್, ಈಗ ಯಾವುದೇ ಹೀರೋಯಿನ್ ಅಥವಾ ಆರ್ಟಿಸ್ಟ್ ಯಾರೇ ಬರ್ಲಿಲ್ಲ ಅಂದ್ರು ಮೇನ್ ರೀಸನ್ ಇರುತ್ತೆ, ಅವ್ರಿಗೆ ಪೇಮೆಂಟ್ ಸೆಟ್ಲ್ ಆಗಿರಲ್ಲ ಅನ್ನೋದು ಒಂದ್ ಮೇನ್ ರೀಸನ್ ಇರುತ್ತೆ. ಅವ್ರ ಪ್ರಮೋಷನ್ ಬರ್ತಿಲ್ಲ, ಡಬ್ಬಿಂಗ್ ಮಾಡ್ತಿಲ್ಲ ಅಂತಂದ್ರೆ ಅವ್ರಿಗೆ ಪೇಮೆಂಟ್ ಕ್ಲಿಯರ್ ಆಗಿರಲ್ಲ ಅನ್ನೋದು ಒಂದ್ ಇಶ್ಯೂ ಇರುತ್ತೆ. ಅಥವಾ ಶೂಟಿಂಗ್ ಸೆಟ್ ಅಲ್ಲೋ ಅಥವಾ ನಿಮ್ಮ ಇಂಟರ್ನಲ್ ಏನಾದ್ರೂ ಪ್ರಾಬ್ಲಮ್ ಆಗಿರುತ್ತೆ ಅನ್ನೋದು ಎರಡೇ ಇಶ್ಯೂ ಮೇಜರ್ ಆಗಿರುತ್ತೆ. ಇಲ್ಲ, ಇದಕ್ಕೆ ಉತ್ತರ ಕೊಟ್ಬಿಡ್ತೀನಿ. ಪೇಮೆಂಟ್ ಸೆಟ್ಲ್ ಆಗಿಲ್ಲ ಅನ್ನೋ ಇಶ್ಯೂ ಇದೆ. ಪ್ರಜ್ವಲ್ ಅವ್ರಿಗೆ 1,25,00,000 ಮಾತಾಡಿದ್ವಿ, 1 crore ಕೊಟ್ಟಿದೀವಿ, ಇನ್ನು 25 lakhs ಬ್ಯಾಲೆನ್ಸ್ ಇದೆ. ಅದನ್ನ ಕೊಡ್ತೀವಿ ಅಂತ ಮಾತಾಡ್ಕೊಂಡಿದೀವಿ. ಅವರು ಸರಿ ಅಂತ ಒಪ್ಕೊಂಡಿದ್ದಾರೆ. ಆಯ್ತಾ? ಅದಾದ್ಮೇಲೆ ಈ ಹೊಸ ಇಶ್ಯೂ ಯಾಕೆ ರೈಸ್ ಆಗಿದೆ ಅಂತ, ಅಥವಾ ಇವ್ರಿಗೆ ಏನಾದ್ರು ಅವ್ರ ಜೊತೆ ಸಮಸ್ಯೆ ಇದೆಯಾ ಅಥವಾ ನಮ್ ಜೊತೆ ಸಮಸ್ಯೆ ಇದೆಯಾ ಅದ್ರ ಬಗ್ಗೆ ಕೇಳ್ತಿಲ್ಲ, ಅವ್ರ ಫ್ಯಾನ್ಸ್ ಬಗ್ಗೆ ಕೇಳ್ತಿಲ್ಲ. ನಿಮ್ಮ ಪ್ರಜ್ವಲ್ ಮತ್ತೆ ನಿಮ್ಮ ಸಿನಿಮಾ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ಯಾಕೆ ಅಂತಂದ್ರೆ ನೀವು ಇದ್ರ ಹಿಂದೆ ಬಿಟ್ಟಿರೋ ಒಂದು ಮುದ್ದುಗುಮ್ಮ ಸಾಂಗಲ್ಲೂ ಕೂಡ ಅವರ ವಾಯ್ಸ್ ಇರ್ಲಿಲ್ಲ. ಹೌದು ಹೌದು. ಈಗ ನೀವು ಯಾವುದೇ ಕಂಟೆಂಟ್ ಬಿಟ್ರು ಕೂಡ ಅವ್ರ ವಾಯ್ಸ್ ಇಲ್ಲ. ಹೌದು. ಯಾವುದೇ ಒಂದು ಸಿನಿಮಾಕ್ಕೆ ಡಬ್ ಮಾಡಿಲ್ಲ ಅಂತಂದಾಗ ಅದು ಕ್ವಶನ್ ರೈಸ್ ಆಗೇ ಆಗುತ್ತೆ. ಬರೀ ಅವ್ರ ಫ್ಯಾನ್ಸ್ ಅಲ್ಲ, ಆಡಿಯನ್ಸ್ಗೂ ಕೂಡ ಅವ್ರ ಪರ್ಟಿಕ್ಯುಲರ್ ಆರ್ಟಿಸ್ಟ್ ವಾಯ್ಸ್ ಇರ್ಲೇಬೇಕಾಗುತ್ತೆ. ನಿಜ ನಿಜ. ಸೊ ಅದನ್ನ ನೀವು ಫುಲ್ಫಿಲ್ ಮಾಡೋದಕ್ಕೆ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಅದನ್ನ ಹೇಳಿ. ನಾವು ಈ ಟ್ರೈಲರ್ ಆದ್ಮೇಲೆ ಅವ್ರ ಹತ್ರ ಹೋಗಿ, ನಾವು ಆಲ್ರೆಡಿ ವಿಷಯ ಏನ್ ಹೇಳಿದೀನಿ ಅದನ್ನ ಕಮ್ಯುನಿಕೇಟ್ ಮಾಡಿ, ಟ್ರೈಲರ್ ಆದ್ಮೇಲೆ ಅವ್ರ ಹತ್ರ ಹೋಗಿ ಡಬ್ ಮಾಡಿ ಉಳಿದಿರೋದು ಏನಿದೆ ನಾವು 4 ಗೋಡೆ ನಡುವೆ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತ ಅವ್ರಿಗೆ ಮಾತಾಡಿದೀವಿ. ಇದು ಕಮ್ಯುನಿಕೇಟ್ ಆಗಿದೆ. ಆದ್ರೆ ಅದಾದ್ಮೇಲೆ ಅವ್ರ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ. ಈಗ ಇನ್ನೊಂದು ಹಿಂದೆ ಓಡಾಡ್ತಾ ಇರೋ ವಿಷಯ ಏನಂತ, ರಾಜ್ ಬಿ ಶೆಟ್ರು ಒಂದ್ ಅಂತ ಆದ್ಮೇಲೆ ಬಂದ್ರು, ಅದೇನಾದ್ರೂ ಅವ್ರಿಗೆ ಇರಿಸ್ಮುರ್ಸ್ ಆಗಿದ್ಯಾ? ಖಂಡಿತವಾಗ್ಲೂ ಇಲ್ವಲ್ಲ. ಅದು ಕಥೆಲೇ ಮಹಾವೀರ ಅನ್ನುವ ಪಾತ್ರ ಇದೆ. ಈ ಪಾತ್ರನ ಯಾರಾದ್ರೂ ವೆಲ್ ನೋನ್ ಆಕ್ಟರ್, ಪಾತ್ರಕ್ಕೆ ಸೂಟ್ ಆಗುವಂತವ್ರು, ಯಾರಾದ್ರೂ ತುಂಬಾ ಸ್ಟೇಚರ್ ಇರುವಂತವ್ರು, ಕರಾವಳಿ ಭಾಗದವರು ಮಾಡಬೇಕು ಅಂತ ಮೊದ್ಲಿಂದನೂ ಐಡಿಯಾ ಇತ್ತು. ಅವಾಗ್ಲೂ ಇತ್ತು, ಇವಾಗ್ಲೂ ಇದೆ. ನಮ್ಮ ಪುಣ್ಯಕ್ಕೆ ಅವ್ರು ಬಂದ್ರು, ಒಪ್ಕೊಂಡ್ ಬಂದ್ರು. ಸೊ ಅದ್ರಲ್ಲಿ ಏನು ಕನ್ಫ್ಯೂಷನ್ ಇಲ್ವಲ್ಲ. ಈ ಕ್ವಶನ್ ಅವ್ರ ಎದುರಿಗೆ ಯಾಕೆ ಕೇಳ್ತೇನಂದ್ರೆ, ಇದು ಶುರುವಾದಾಗ ಪ್ರಜ್ವಲ್ ದೇವರಾಜ್ ಅನ್ನೋ ಸಿನಿಮಾ ಅಂತ ಅಷ್ಟೇ ಆಗಿದ್ರಿಂದ, ಒಂದಂತ ಆದ್ಮೇಲೆ ಅವ್ರು ಬಂದಿದ್ರಿಂದ ಆತರ ಏನಾದ್ರು ಇರ್ಸ್ಮೂರ್ಸ್ ಆಯ್ತಾ? ಖಂಡಿತವಾಗ್ಲೂ ಇಲ್ಲ. ಇರ್ಸ್ಮೂರ್ಸ್ ಆಗುವಂತದ್ದು ಟ್ರೈಲರ್ ಆಗ್ಲಿ ಇಡೀ ಕಥೆಯಲ್ಲಾಗ್ಲಿ ಏನೂ ಇಲ್ಲ. ಇದು ಇರ್ಸ್ಮೂರ್ಸು ಆಗುವಂತ ಪ್ರಶ್ನೆ ಇದ್ರಲ್ಲಿ ಬರಲ್ಲ. ನೀವ್ ಅವ್ರಿಗೆ ಮುಂಚೆನೆ ಹೇಳಿದ್ರ ಇವ್ರು ಇದಾರೆ ಅಂತ ಆರ್ಟಿಸ್ಟ್? ಬೇರೆ ಯಾರು ಬೇಕಾದ್ರೂ ಬರ್ಬೋದು ಅಂತ ಹೇಳಿದ್ದು. ಯಾವ ದೊಡ್ಡ ಕಲಾವಿದ್ರು ಬೇಕಾದ್ರೂ ಈ ಪಾತ್ರನ ಮಾಡಬಹುದು ಅಂತ ಮುಂಚೆನೆ ಅವ್ರಿಗೆ ಅಪ್ಡೇಟ್ ಮಾಡಿದ್ವಿ. ಸರ್, ಈಗ ಡಬ್ಬಿಂಗ್ ವಿಚಾರವಾಗಿ ಗುರು ಸರ್, ಡಬ್ಬಿಂಗ್ ವಿಚಾರವಾಗಿ ಪ್ರಜ್ವಲ್ ಅವ್ರಿಗೆ ಈ ಸಿನಿಮಾ ಶುರುವಾದಾಗ ಏನಾದ್ರು ಮಾತುಕತೆ ಆಗಿತ್ತಾ, ಅಥವಾ ಈಗ ರಾಜ್ ಬಿ ಶೆಟ್ಟಿ ಎಂಟರ್ ಆದ್ಮೇಲೆ ಈ ರೀತಿ ಸಮಸ್ಯೆ ಏನಾದ್ರು ಉದ್ಭವ ಆಯ್ತಾ? ಇಲ್ಲ, ಖಂಡಿತವಾಗ್ಲೂ ಸರ್ ನಿಮ್ಮ ಬಗ್ಗೆ ವಿವಾದ ಇಲ್ಲ, ಖಂಡಿತ ನಿಮ್ ಬಗ್ಗೆ ನಮ್ಗೆ ಗೊತ್ತಿದೆ. ಆ ರೀತಿ ಅಲ್ಲ, ಅಂದ್ರೆ ಈಗ ಒಬ್ಬ ಆರ್ಟಿಸ್ಟ್ ಆಗಿ ಹೇಳ್ತಾ ಇದ್ದಾರೆ. ಗುರು ಸರ್, ದಯವಿಟ್ಟು ಅದು ಕ್ಲಾರಿಟಿ ಹೇಳಿ. ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಅವ್ರಿಗೆ ಮುಂಚಿತವಾಗ್ಲೂ ಗೊತ್ತಿತ್ತು. ಪ್ರಜ್ವಲ್ ಅವ್ರಿಗೆ ಬಹಳ ಕ್ಲಾರಿಟಿಯಾಗಿ ಹೇಳಿದ್ವಿ, ಈ ಪಾತ್ರನ ಯಾರಾದ್ರೂ ಒಂದು ಬಹಳ ಯೂನಿಕ್ ಸ್ಟೇಚರ್ ಇರೋರು ಮಾಡಬೇಕು, ಅವ್ರು ನೋಡಿದ್ರೆ ಕಂಬಳದವರು, ಕಂಬಳ ಪ್ರಪಂಚದವರು ಅಂತ ಅನ್ನಿಸ್ಬೇಕು.
ಅವ್ರ ತರದವರೇ ಮಾಡಬೇಕು ಅಂತ ಮಾತಾಡಿದ್ವಿ. ಆಗ ಅದ್ರ ಬಗ್ಗೆ ಏನು ಕನ್ಫ್ಯೂಷನ್ ಇಲ್ಲ. ಮತ್ತೆ ಆಮೇಲೆ ಇವರು ಎಕ್ಸಾಕ್ಟ್ ಆಗಿ ಏನ್ ಸರ್ ಪ್ರಾಬ್ಲಮ್ ಆಗ್ತಾ ಇರೋದು ಅವ್ರಿಗೆ? ಈಗ ನೀವು ಕನ್ವೆ ಕೂಡ ಮಾಡಿದಿರಿ, ಹಾ. ಸೊ ಡಬ್ಬಿಂಗ್ ಕೂಡ ಬೇರೆಯವ್ರನ್ನ ನಾನು ಕನ್ವೆ ಆಗೋರ್ನ ಮಾಡ್ತೀನಿ ಅಂತಾನು ಕೂಡ ಅವ್ರ ಗಮನಕ್ಕಿದೆ. ಸೊ ಹಾಗಾದ್ರೂ ಕೂಡ ಯಾಕೆ ಈ ರೀತಿ ಸಮಸ್ಯೆ? ಮತ್ತೆ ನೋಡಿ, ಈಗ ಈ ಇವೆಂಟ್ಗೂ ಮುಂಚೆ ಯಾವಾಗ ಮಾತಾಡಿದ್ರಿ, ಅವರಿಂದ ಏನ್ ಉತ್ತರ ಬಂತು? ಇಲ್ಲ, ಈ ಇವೆಂಟ್ ಮುಂಚೆ ಒಂದು ಹೆಚ್ಚು ಕಡಿಮೆ 1.5-2 ತಿಂಗಳಿಂದ ಅವ್ರನ್ನ ರೀಚ್ ಆಗಿ ಟ್ರೈ ಮಾಡ್ತಾ ಇದ್ದೀವಿ. ಅವರು ಶೂಟಿಂಗ್ ಅಲ್ಲಿ ಇದಾರೆ, ಬಿಸಿ ಇದಾರೆ, ಸಿಗ್ತಾರೆ ಅಂತ ನಮಗೆ ಕಮ್ಯುನಿಕೇಟ್ ಆಗ್ತಾ ಇದೆ. ಆಯ್ತಾ? ಆದ್ರೆ ನಾನು ಈ ಸಿನಿಮಾಗೆ ನಿರ್ದೇಶಕನೂ ಹೌದು, ನಿರ್ಮಾಪಕನೂ ಹೌದು. ಹಾಗಾಗಿ ನಾನು ನನ್ನ ಕೆಲಸಗಳಲ್ಲಿ ಬಿಸಿ ಇದ್ದೀನಿ. ಇದನ್ನ ಕಮ್ಯುನಿಕೇಟ್ ಮಾಡೋದಕ್ಕೆ ನನ್ನ ಟೀಮ್ ಇದೆ. ಅವ್ರು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ, ಅವ್ರು ಬಿಸಿ ಇದ್ದಾರೆ, ಸಿಗ್ತಾರೆ, ಹೇಳ್ತಾರೆ ಅಂತ ಅವರ ಮ್ಯಾನೇಜರ್ ನಮಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ರು. ಆದ್ರೆ ಈ ಸಮಸ್ಯೆ ನಿನ್ನೆ ರಾತ್ರಿವರೆಗೂ ಇರ್ಲಿಲ್ಲ. ಓಕೆ, ಅಲ್ಲ ಪ್ರಜ್ವಲ್ ಅವ್ರ ಜೊತೆಗೆ ನೀವು ನೇರವಾಗಿ ಮಾತಾಡಿದಿರಾ? ನಾನು ಮಾತಾಡಿ 1-2 ತಿಂಗಳಾಗಿರ್ಬೋದು. ಏನ್ ಕಾರಣ ಸರ್ ಅಲ್ಲಿಂದ ಇಷ್ಟು ಗ್ಯಾಪ್ ಆದ್ರೂ? ಇಲ್ಲ, ನನ್ನ ಎಲ್ಲಾ ಮೆಸೇಜ್ಗಳಿಗೂ ಎಲ್ಲಾ ಫೋನ್ಗಳಿಗೂ ಅವ್ರದ್ದು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಏನಾದ್ರೂ ಸಮಸ್ಯೆ ಇದ್ರೆ ಮಾತಾಡಿ ಅದನ್ನ ಸರಿ ಮಾಡ್ಕೊಳ್ಳೋಣ ಅಂತ ಬಹಳ ಸಾರಿ ಪ್ರಯತ್ನ ಪಟ್ಟಾಗ್ಲೂ ಅವರು ಫೋನ್ಗೆ ಸಿಗ್ತಾ ಇಲ್ಲ. ಉದ್ದೇಶಪೂರ್ವಕ ಆಗಿದೆ ಅನ್ಸುತ್ತೆ ಸರ್ ನಿಮ್ಗೆ ಇವತ್ತಿನ ಈ ಬೆಳವಣಿಗೆ ನೋಡಿದ್ರೆ ಉದ್ದೇಶ ಪೂರ್ವಕವಾಗಿ ಆಗಿದೆ ಅಂತ ಅನ್ಸ್ತಾ ಇದೆ. ಇರ್ಬೋದು. ಯಾಕೆ ಅಂತಂದ್ರೆ ಇವರೆಲ್ಲರೂ ಗೊತ್ತಿರೋರೆ, ಅವ್ರ ಜೊತೆಗಿರೋರೆ. ಬೆಳಿಗ್ಗೆ ಇದ್ರೆ ಅವ್ರ ಅಕ್ಕಪಕ್ಕ ಇರೋ ಹುಡುಗರೆ. ಆಮೇಲೆ ನನ್ಗೇನು ಅವ್ರು ಹೊಸಬರಲ್ಲ ಸರ್. ಇವ್ರ ಫಂಕ್ಷನ್ ಬರ್ತೀವಿ, ಸಂಭ್ರಮ ಸೆಲೆಬ್ರೇಟ್ ಮಾಡೋಣ ಅಂತನೋ ಒಂದು ಆಂಗಲ್ ಅಲ್ಲಿ ಬಂದವರು. ಸರ್ ಇದೇನು ಸರ್ ಇಲ್ಲಿ ಇಲ್ಲ ನೋಡಿದ್ರು, ಸಿನಿಮಾ ನೋಡಿದ್ರು. ಡಬ್ಬಿಂಗ್ ಮುಂಚೆ, ಪೋಸ್ಟ್ ಪ್ರೊಡಕ್ಷನ್ ಶುರು ಆಗ ಮುಂಚೆ ಫುಲ್ ಫಿಲ್ಮ್ ನೋಡಿದ್ರು. ಹಿ ಲೈಕ್ಡ್ ಇಟ್. ಹಿ ಸೆಡ್ ಇಟ್ ವಿಲ್ ಬಿ ದಿ ಬೆಸ್ಟ್ ಫಿಲ್ಮ್